ಬಲಾಢ್ಯರಿಗೆ ಕಲ್ಲು ಗಣಿಗಾರಿಕೆಗೆ ಅವಕಾಶ, ಬಡವರ ಭೂಮಿ ಮೇಲೆ ಕಲ್ಲು ಕ್ವಾರಿ ನಡೆಸಲು ಕಾಟೇರಮ್ಮ ದೇಗುಲವನ್ನ ಬಿಡದ ಬಲಾಢ್ಯರು. ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು ಎಂದು ಗ್ರಾಮಸ್ಥರ ಪಟ್ಟು. ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ವಿವಾದ. ಕಲ್ಲು ಗಣಿಗಾರಿಕೆ ನಡೆಸಲು ದೇಗುಲ ಅಡ್ಡಿಯಾಗಿರುವ ಕಾರಣ ಧ್ವಂಸಕ್ಕೆ ಪ್ಲಾನ್. ಈಗಾಗಲೇ ಇದೇ ಸರ್ವೆ ನಂಬರ್ನಲ್ಲಿ ಆಶ್ರಯ ಯೋಜನೆಯಲ್ಲಿ ಸೈಟ್ ಮಂಜೂರು, ಜನವಾಸಿಸಲು ಸೈಟ್ ಕೊಟ್ಟು ಈಗ ಕಲ್ಲು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿರುವ ಆಡಳಿತ. ಕಾನೂನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಅನುಮತಿ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ. ಕೂಡಲೇ ಅನುಮತಿ ಹಿಂಪಡಿಬೇಕು, ದೇಗುಲ ಸೈಟ್ ನಮಗೆ ಉಳಿಬೇಕು ಎಂದು ಆಗ್ರಹ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ. ನಮ್ ಕೊಲ್ಕೋಗ ದಾರಿಕೆ ಅದೇ ಬಂಡೆ. ಆಮೇಲಿಂದ ಇವಾಗ ನಾವು ದೇವಸ್ಥಾನ ಪೂಜೆ ಮಾಡೋದ್ಕ ಅವಕಾಶ ಇಲ್ದಿದ್ಕ ಕುರಿ ದನಗಳ್ಕ ಮೇಕಳ್ಕ ಮರಿ ಕಡ್ದು 10 ಜನಕ್ಕೆ ಅನ್ನ ಹಾಕಿ ಮಾಡೋದಕ್ಕ ನಾವು 100 ವರ್ಷದಿಂದ ಮಾಡ್ತಾ ಇದ್ದೀರಿ. 68 ವರ್ಷ ಆಗಿದೆ. ನಾವು ಚಿಕ್ಕ ಹುಡುಗರಾಗಿಂದ ಅಲ್ಲಿ ಸಿಕ್ಕದೊಂದು ದೇವಸ್ಥಾನ ಕಟ್ಟಿದ್ರಿ. ಅವತ್ತಿನಿಂದ ನಾವು ಕುರಿ ದೇವ್ರ ಮಾಡ್ಕೊಂಡೇ ಬಂದ್ರೆ ಈ ಸಿಕ್ಕ ದೇವಸ್ಥಾನ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ದೇವಸ್ಥಾನ ಕಟ್ಕೊಂಡಿದ್ದೀರಿ. ಅದ್ರ ಮ್ಯಾಗ ದುಡ್ಡು ತಕೊಂಡಿವ್ರು ಬಂಡೆ ತಕೊಂಡು ಪರ್ಮಿಷನ್ ತಕೊಂಡು ಇವತ್ತು ನಮ್ಗ ಜನಗಳ್ಕ ಅನಾನುಕೂಲ ಮಾಡ್ತಾವ್ರೆ ಊರ್ ಜನನೇ. ಆದ್ರೆ ಇವಾಗ ನಮ್ಗ ಸೈಟ್ಗಳು ಇಲ್ಲ. ಸೈಟ್ಗಳು ಕೊಟ್ರೆ ಬಂಡೆ ಹೊಡ್ಯಕ್ ಆಗಲ್ಲ ಅಂತ ಇವ್ರು ನಮ್ಕ ಈ ಉದ್ದೇಶನೆ ಮಾಡ್ಕೊಂಡು ಕೊಟ್ಟಿರೋ ಹಕ್ಕುಪತ್ರಗಳನ್ನೆಲ್ಲ ಕಿತ್ಕೊಂಡು ಮನೇಲಿ ಇಟ್ಕೊಂಡ್ರು. ಅದ್ರಾಗೆ ಅದ್ರಾಗ ನಾನು ಒಂದು ಹಕ್ಕುಪತ್ರ ನಾನು ಮಡ್ಕೊಂಡಿದ್ದೆ. ಇಕ್ಕೊಂಡಿದ್ರು ಊರಿನ ಜನನೇ, ಅಧಿಕಾರಿಗಳು. ಹೆಸರೇ ಹೇಳ್ಬಿಡ್ತೀನಿ, ಎಸ್ ಆಂಜನಪ್ಪನು ಮಡ್ಕೊಂಡಿದ್ದ. ಅದ್ರನ್ನ ಇವತ್ತು ನಾನು ಒಂದ್ ಜೆರಾಕ್ಸ್ ಹಾಕ್ಸ್ಕೊಂಡ್ ಮಾಡ್ಕೊಂಡು ವಿಧಾನಸೌಧ ಗಂಟ ಹೋಗಿ ಹೋರಾಟ ಮಾಡ್ಕೊಂಡು ಸಿದ್ದರಾಮಯ್ಯನು, DK ಶಿವಕುಮಾರ್, ಇವರು ಮುನಿಯಪ್ಪನು ಎಲ್ಲಾ ಕಡೆಯಿಂದ ಆರ್ಡರ್ ತಂದಿದ್ದೀನಿ. DC AC ಗಂಟ ಹೋಗಿದ್ದೀನಿ, ತಹಸೀಲ್ದಾರ್ ಗಂಟನೂ ಬಂದಿದ್ದೀನಿ. ಇವತ್ತು ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಯಾದ್ರು ನಮ್ ಬಡವ್ರ ಬಗ್ಗರ್ನ ಮುಂದೋಗಕ್ ಬಿಡ್ತಾ ಇಲ್ಲ. ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಗೋಮಾಳ ಜಾಗ ಆಗಿದ್ದು ಅದು ಕಣದ ಜಾಗ ಆಗಿರ್ತದೆ. ಮತ್ತೆ ಅದ್ರ ಪಕ್ಕದಲ್ಲಿ 5 ಎಕರೆ 23 ಗುಂಟೆ ನಮ್ದು ಆಶ್ರಯ ಕಂಪನಿನಲ್ಲಿ ಮಂಜೂರಾಗಿ ನಮ್ ಜನಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಯಾರೋ ಬಲಾಢ್ಯರಿಗೆ ಆ ಬಂಡೆನ ಗ್ರಾಂಟ್ ಮಾಡಕ ನಮ್ಗೆಲ್ಲ 2 ಎಕರೆ 20 ಗುಂಟೆ ಪ್ರಪೋಸಲ್ ಕಳಿಸಿದ್ದಾರೆ. ನಾವು 2024 ಜನವರಿ ತಿಂಗಳಲ್ಲಿ ಅದಕ್ಕ ಮೈಟ್ಸಾಳ್ ಜುಲೈಯಲ್ಲಿ ತಾಲೂಕ್ ಆಫೀಸ್ ಅಲ್ಲಿ, DC ಆಫೀಸ್ ಅಲ್ಲಿ ಮತ್ತೆ ಎಲ್ಲಾ ಕಡೆ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಊರ್ ಗ್ರಾಮಸ್ಥರೆಲ್ಲ ಒಂದು 200 ಜನ ಹೋಗಿ ಅದು ಮಾಡಬಾರ್ದು, ನಮ್ ಜನಗಳಿಗೆ ತೊಂದರೆ ಆಗ್ತದೆ. ಪಕ್ಕದಲ್ಲಿ ನಾವು ಕೃಷಿ ಚಟುವಟಿಕೆಗಳು ಮಾಡ್ತೀವಿ, ಪಕ್ಕದಲ್ಲಿ ತೋಟಗಳಿದೆ, ಆ ಧೂಳು ಬರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತದೆ, ಹಸು ದನ ಕರಿಗಳು ಹೋಗಿ ಅಲ್ಲಿ ಸಾಯ್ತವೆ ಅಂತೆಲ್ಲ ಹೇಳಿದಿವಿ. ಆದ್ರೆ ಅವರೆಲ್ಲ ಪ್ರಪೋಸಲ್ ಮಾಡಿದ್ದಾರೆ. ಮತ್ತೆ ಅವ್ರನ್ನೆಲ್ಲ ಪ್ರಪೋಸಲ್ ಮಾಡಿ ಕಳಿಸಿ ನಾವು ಆ ಪಕ್ಕದಲ್ಲಿರುವಂತಹ ಒಂದು ದೇವಸ್ಥಾನ ಕಟ್ಟಿದೀವಿ. ಆ ದೇವಸ್ಥಾನ ತೆರವುಗೊಳಿಸಬೇಕಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಒಂದು ಆರ್ಡರ್ ಮಾಡಿದ್ದಾರೆ. ಅವ್ರು ನಾವು ಇಷ್ಟು ಜನ ಹೋಗಿ ಕೇಳ್ಕೊಂಡ್ರು ಒಂದು ಇದು ಮಾಡ್ಲಿಲ್ಲ, ನಾವು ತೆರವುಗೊಳಿಸ್ತೀನಿ ಅಂತ ಹೇಳ್ತಾರೆ. ಇದೇ ತಾಲೂಕಲ್ಲಿ ಒಂದ್ ಕಡಿಮೆ ಆದ್ರೂ ಒಂದು 1000 ದೇವಸ್ಥಾನಗಳು ಅನಧಿಕೃತವಾಗಿ ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿದ್ದಾರೆ. ಆದ್ರೆ ಅದ್ ಯಾವ್ದನ್ನು ತೆರವುಗೊಳಿಸ್ತಾ ಇಲ್ಲ ಇವರು ಅಧಿಕಾರಿಗಳು. ಆದ್ರೆ ಇವತ್ತು ನಮ್ದು ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಕಟ್ಟಿರುವಂತ ಒಂದು ದೇವಸ್ಥಾನನ ತೆರವುಗೊಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ನಮ್ ದೇವಸ್ಥಾನನ ತೆರವುಗೊಳಿಸಬಾರ್ದು. ಬಂಡೆ ಜಾಗ ಉಳಿಬೇಕು ನಮ್ಗೆ. ಆ ರಾಗಿ ಏನು ಬಡವರು ಕೃಷಿ ಚಟುವಟಿಕೆ ಮಾಡ್ತಾರೆ ಅದು ಶಾಶ್ವತವಾಗಿ ನಮ್ಗೆ ಉಳಿಬೇಕು. ಅಲ್ಲಿ ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ ಆ ಜಾಗನ ಉಳಿಬೇಕಂತ ಹೇಳಿ ನಾನು ಗ್ರಾಮಸ್ಥರ ಪರವಾಗಿ ದೇವಸ್ಥಾನ ಕಟ್ಟಿದ್ದೀರಾ ಅಂತ ಹೇಳಿದ್ರು.